ಇವ್ರು ಬರಕ್ ಮುಂಚೆನೆ ಮೈಸೂರು ಫೇಮಸ್ ಆಗಿತ್ತು, ಆದ್ಮೇಲೆ ಇವ್ರು ಹುಟ್ಟಿದ್ರು. ಬೆಳಕಿಲ್ದೇ ಇರೋ ದಾರಿಲಿ ಇವ್ರು ಏನಾದ್ರು ನಡ್ಕೊಂಡ್ ಬಂದ್ರೆ ಅಲ್ಲೇನ್ ಬೆಳಕು ಬರಲ್ಲ. ತುಂಬಾ ಬಾಯಾರಿಕೆ ಆದಾಗ ಇವ್ರನ್ನೇನಾದ್ರು ನೆನೆಸ್ಕೊಂಡ್ರೆ ಅಲ್ಲೇನ್ ನೀರ್ ಸಿಗಲ್ಲ. ಆದ್ರೆ ನಂದೆ ಇವ್ರ ಮಾತಲ್ಲಿ ಕರೆಂಟ್ ಕಂಡು ಹಿಡಿಯೋಂಗಿದ್ರೆ 10 ಹಳ್ಳಿ ಕರೆಂಟ್ ಕೊಡ್ಬೋದು. ಇವ್ರು ಮಾತಾಡದೆ ಸುಮ್ಮನಿದ್ರೆ ಒಟ್ಟಿಗೆ 5 ಮಕ್ಳನ್ನ ಮಲಗಿಸ್. ಈಗ ನಿಮ್ಗೆ ಗೊತ್ತಾಗಿರುತ್ತೆ ಹರ್ಷ ಬಂದಾಗ ಯಾರು ಜೋರಾಗಿ ಹೀರೋಯಿನ್ಗಳು ಕೂಗೋದು ಅಂತ. ಈಗ ಸದ್ಯಕ್ಕೆ ಯಾವ್ಯಾವ ಸಿನಿಮಾ ಮಾಡ್ತೀರಾ ಖುಷಿ? ಆಗುಂಬೆ ವಿಡಿಯೋ ಅಂತ ಅಂದು ನಮ್ಮ ಅಮೃತ ಹೆಂಗಾರು, ಹಲ್ಕಾ ಡಾನ್, ಅರ್ಚನಾ ಕಾಯಿ ತುರಿತಾ ಇದ್ದೀನಿ, ತೌಡ್ ಕುಟ್ತಾ ಬಾಳು ಒಂದು ತೆಂಗಿನಕಾಯಿ ಚಿಪ್ಪು ಎಲ್ರೂ ಹಿಡ್ಕೊಳ್ಳಿ. ನನ್ನ ಪಕ್ಕದವ್ರಿಗೆ ಏನಾದ್ರು ಆಫರ್ಗಳು ಕಡಿಮೆ ಆದ್ರೆ, ಆಫರ್ ಬರ್ತಾ ಇಲ್ಲ ಸುಮ್ಮನೆ ಆಫರ್ ಇದ್ರೆ ಅಮೃತಂಗ್ ಬೇಜಾನ್ ಜನ ಬಾಯ್ ಫ್ರೆಂಡ್ಸ್. ಖುಷಿ ಅಂತ ಕೆಟ್ಟ ಕುಲಿಗೆಟ್ಟ ಹುಡುಗಿ ಇನ್ನೊಬ್ಳು ಗೊತ್ತಿಲ್ಲ ನಂಗೆ. ನಾನು ಚಿಕ್ಕ ವಯಸ್ಸಿಂದ ಏನಕ್ಕೆ ಮದ್ವೆ ಆಗ್ಬೇಕಂತ ಅಂದ್ರೆ ಸುಮ್ನೆ ರೆಡಿ ಆಗಕ್ಕೆ ಇಷ್ಟ ನನ್ಗೆ. ಮದ್ವೆ ತರ ರೆಡಿ ಆಗಿ ಫೋಟೋ ತಗೊಳಕ್ ಮದ್ವೆ ಆಗ್ಬೇಕಂತ ಆಸೆ ಇತ್ತು. ಇವಾಗ ಆಲ್ರೆಡಿ ಸಿನಿಮಾಲಿ 2-3 ಸತಿ ಮಾಡಿದ್ನಲ್ಲ, ಸಾಕು ಅನ್ಸ್ತು. ಡಿಪ್ರೆಷನ್. ಸಾಕು, ಜಾಸ್ತಿ ತೋರಿಸ್ಬೇಡ. ತಾಗ್ಬಿಡುತ್ತೆ 400 ರೂಪಾಯಿ. ಒಳ್ಳೆ ಆಕ್ಟರ್ ಅಂತಾರೆ, ಅದು ಕೆಟ್ಟ ಕೋಪ ಬರುತ್ತೆ ನನಗೆ. ಏಂತುಕೆ ಅಂದ್ರೆ ನನ್ ಮದ್ವೆ ಆದ್ರೆ ನನ್ ಮದ್ವೆ ಸ್ಪಾನ್ಸರ್ಶಿಪ್ ಎಲ್ಲಾ ನ್ಯೂಸ್ ಚಾನೆಲ್ಸ್, ಯೂಟ್ಯೂಬ್ ಚಾನೆಲ್ಸ್ ಮಾಡ್ತಾ ಇರೋದು. ಆಕ್ಚುಲಿ ನನ್ನ ಇನ್ವಿಟೇಷನ್ ಅಲ್ಲೂ ಎಲ್ಲಾ ನ್ಯೂಸ್ ಚಾನೆಲ್ಸ್ ಲೋಗೋ ಹಾಕ್ಬಿಟ್ಟು ಆಶೀರ್ವಾದದೊಂದಿಗೆ ಅಂತಾನೆ ಮದ್ವೆ ಆಗದ್. ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ ನಾನು. ಯಾಕಂದ್ರೆ ಬೇಡ ಇದೆ ಇಷ್ಟ ಎಲ್ಲ ಹೇಳಲ್ಲ. ಆ ಕನ್ಯಾದೆಲ್ಲ ಇಡ್ಬೇಕು. ಇವ್ರು ಈ ಅಪ್ಪಂಗ್ ಶೇಪ್ ಔಟ್ ಆಗಿದ್ರೆ ಇಡೋದೇ ಇಲ್ಲ ನೋಡೆ. ಇದ್ಯಾವ ನ್ಯಾಯ ಇಡು. ಫಸ್ಟ್ ಅದೇ ಹೇಳೋದು, ಕಮೆಂಟ್ ಅಲ್ಲಿ ಹಾಕ್ಬಿಡ್ತೀನಿ. ನೀವು ಸಾಮಾನ್ಯವಾಗಿ ಇಂಟರ್ವ್ಯೂಗಳಿಗೆ ಹೋದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದು? ನಂಗೆ ಯಾರು ಇಂಟರ್ವ್ಯೂನೇ ಮಾಡಲ್ಲ. ನೀವೇ ಕರೆದು ಮಾಡ್ತಾ ಇರೋದು, ಅದು ಏನೋ ಗೊತ್ತಿಲ್ಲ. ಆಕ್ಟರ್ ಅಲ್ಲ ಸರ್ ನಮಸ್ಕಾರ. ಸರ್ ನಿಮ್ ವಾಯ್ಸ್ ಕೇಳಿದ್ರೆ ಇವ್ರು ಹೀರೋಯಿನ್ಗಳೆಲ್ಲ ಜೋರ ಖುಷಿ ಪಡ್ತಿದಾರೆ ಸರ್. ಖುಷಿ ಪಡ್ತಿದಾರೆ, ಯಾಕೆ ಮಾಡಿದ್ರಿ ಅಂತ ನಗ್ತಾ ಇದಾರೆ. ಅಕಸ್ಮಾತ್ ದೇವ್ರ ಪ್ರತ್ಯಕ್ಷ ಆದ್ರೆ ಸಡನ್ ಆಗಿ 2 ವಾರ ಕೇಳ್ಬೇಕು. ನನ್ ತಾಯಿ ಖುಷಿಯಾಗಿರ್ಬೇಕು ಅಷ್ಟೇ, ಅದು ಒಂದು ಫಸ್ಟ್. ದೇವ್ರು ಮುಂದೆ ಬಂದು ನಿಂತ್ಕೊಂಡ್ರೆ ಫಸ್ಟ್ ಮೆಮೊರಿ ಪವರ್ ಕೊಡಪ್ಪ ಅಂತ. ಅದಕ್ಕೆ ಬಾದಾಮಿನೇ ತಿನ್ಬೋದು ನೋಡಿ ಒಳಗಡೆ ಎಷ್ಟು ಪೇನ್ ಇದ್ರು ನಿಮ್ಗೆ ಕಾಣಿಸ್ತಾ ಇದ್ಯಾ? ಬದುಕು ಚಟಕ ಬಂಡಿ ನನ್ ಜೀವನ ಅದೇನೋ ಕಾಣಿಸ್ತಾ ಇದೆಯಾ ಮುಖದಲ್ಲಿ ಏನಾದ್ರು? ಇಕ್ಕಿರ್ತಿ ಇಂಟಿ ಕ್ಲಿನಿಕಲ್ ಕೂತ್ಕೊಂಡಿದೀನಿ ಕಾಲು ಎಳಿಸ್ಕೊಂಡು. ನನಗೆ ಜಗಳಾನೇ ಮಾಡ್ಬಿಡ್ತೀನಿ. ಸಾರಿ, ಕ್ವಶನ್ ಚೇಂಜ್ ಮಾಡ್ಕೊಳ್ಳಿ. ಏನಿದು ಕ್ವಶನ್? 3 ಜನ ಕಿತ್ತಾಡ್ಬೇಕು. ಕೀರ್ತಿ ನನಗ್ ಬೇಕು, ಕೀರ್ತಿ ನನಗ್ ಬೇಕು. ನೀವು 3 ಜನ ಆಕ್ಟಿಂಗ್ ಅಲ್ಲಿ ಪಳಗಿದ್ದೀರಾ. ನಾನು ಎಕ್ಸ್ಪರ್ಟ್ ಅಂತೆಲ್ಲ ಹೇಳಲ್ಲ, ಚಿಕ್ಕದಾಗ ಆಕ್ಟಿಂಗ್ ಬರುತ್ತೆ. ನೀವ್ ಹೇಳ್ಬಾರ್ದು, ನಾವ್ ಹೇಳಿದ್ರೆ ಹಂಬಲ್ ಆಗಿರುತ್ತೆ, ನೀವ್ ಹೇಳಿದ್ರೆ ಇನ್ಸಲ್ಟ್ ಅಲ್ವಾ? ಗೊತ್ತಾಗೋಯ್ತಾ? ಅಮ್ಮ ಅರ್ಜೆಂಟ್, ನನ್ಗೊಂದು ಮದ್ವೆ ಆಗೋಯ್ತು, ನಾನ್ ಸಂಜೆ ಮನೆ ಕರ್ಕೊಂಡ್ ಬರ್ತೀನಿ. ನಿಮ್ 3 ಜನರಲ್ಲಿ ಯಾರು ಒಳ್ಳೆ ಆರ್ಟಿಸ್ಟ್? 3 ಜನನೂ ವರ್ಷ ಅದಕ್ಕೆ ಶೂಟಿಂಗ್ ಮಾಡಿದೆ ಇವ್ರ ಚಾನೆಲ್ ಅಲ್ಲಿ ಕುತ್ಕೊಂಡು. ಸಾಕಿಷ್ಟ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.